ಅಲ್ಲ ನಿಲ್ಸೇ ಬಿಟ್ಟಿದ್ದಾರೆ ಅದನ್ನ. ಹೇಳೋರಿಲ್ಲ ಕೇಳೋರಿಲ್ಲ, ಸರ್ಕಾರಕ್ಕಂತ ಚೂರು ಜವಾಬ್ದಾರಿನೂ ಇಲ್ಲ. ಶಾಸಕರು ಹೇಳೋ ಪ್ರಕಾರ ಅನುದಾನವನ್ನು ಸರಿಯಾದ ಸಮಯಕ್ಕೆ ಸರ್ಕಾರ ಕೊಡ್ತಾ ಇಲ್ಲ ಅನ್ನೋದೇ ಕಾರಣ ಶಾಸಕರು ಹೇಳ್ತಾ ಇದ್ದಾರೆ. ಆದರೆ ನಾವು ಕೊಡ್ತಾ ಇದ್ದೀವಿ, ಅವರೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ನಮ್ಮ ರಾಜನಗರ ವಾರ್ಡು ಸೇರಿ ಎಲ್ಲ ಕಡೆ ನೋಡ್ಕೊಬನ್ನಿ, ಎಲ್ಲ ಕಡೆ ಕೂಡ ಇದೆ. ಸಿಲಿಕಾನ್ ಸಿಟಿ ಖ್ಯಾತಿಯ ಬೆಂಗಳೂರು ಜಾಗತಿಕವಾಗಿ ಅತಿ ವೇಗವಾಗಿ ಬೆಳೀತಾ ಇದೆ. ಅದರ ಜೊತೆಗೆ ವಾಹನಗಳ ದಟ್ಟಣೆ ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ವಾಹನಗಳ ದಟ್ಟಣೆಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ. ಆದರೆ ಆ ಯೋಜನೆಗಳ ವಿಳಂಬ ಅಭಿವೃದ್ಧಿಗೆ ಮಾರಕ ಆಗ್ತಾ ಇದೆ. ನಾವು ನೋಡ್ತಾ ಇರ್ಬೋದು, ರಾಜರಾಜೇಶ್ವರಿ ನಗರದ ಮೇಲ್ಸೇತುವೆ ಕಳೆದ 4 ವರ್ಷಗಳಿಂದ ಸ್ಥಗಿತವಾಗಿ ಸಂಚಾರಕ್ಕೆ ದೊಡ್ಡ ತೊಡಕಾಗಿ ಪರಿಣಮಿಸಿದೆ. ಈ ನಗರದಲ್ಲಿ ಸಾಕಷ್ಟು ನಟ ನಟಿಯರು, ರಾಜಕಾರಣಿಗಳು, ಗಣ್ಯರು ಎಲ್ಲರೂ ಇಲ್ಲಿ ವಾಸವಾಗಿದ್ದಾರೆ. ಆದರೆ ಮೇಲ್ಸೇತುವೆ ಕಾಮಗಾರಿ ವಿಳಂಬದಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. 2022ರಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 71 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದರು. ಅದಾದ ಬಳಿಕ ಕಾಮಗಾರಿ ಆರಂಭವಾದರೂ ಇಂದಿಗೂ ಅದು ಕುಂಟುತ್ತಾ ಸಾಗ್ತಾ ಇದೆ. 2023ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸರಿಯಾದ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಯೋಜನೆ ವಿಳಂಬ ಆಗ್ತಾ ಇದೆ ಅನ್ನೋದು ಇಲ್ಲಿನ ಸ್ಥಳೀಯರ ಆರೋಪ. ಈ ಯೋಜನೆಯ ವಿಳಂಬದ ಹಿಂದೆ ರಾಜಕೀಯ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇದು ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿರುವ ರಾಜರಾಜೇಶ್ವರಿ ನಗರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಗೋಲ್ಡನ್ ಸ್ಟಾರ್ ಗಣೇಶ್, ರಕ್ಷಿತ್ ಶೆಟ್ಟಿ, ನಟಿ ಅಮೂಲ್ಯ, ರಚಿತಾರಾಮ್ ಸೇರಿದಂತೆ ಹಲವು ಸಿನಿ ತಾರೆಯರು, ರಾಜಕೀಯ ಗಣ್ಯರು ವಾಸಿಸುತ್ತಿರುವ ಸೆಲೆಬ್ರಿಟಿಗಳ ಏರಿಯಾ. ಆದರೆ ಇಲ್ಲಿ ಸ್ಥಳೀಯ ಶಾಸಕ ಮುನಿರತ್ನ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವಿನ ರಾಜಕೀಯ ಹಾಗೆತನ ಬಡಾವಣೆಯ ಅಭಿವೃದ್ಧಿಗೆ ಕಂಟಕವಾಗಿದೆ. ಅಭಿವೃದ್ಧಿ ಚಟುವಟಿಕೆಗಳು ನಿಂತ ನೀರಾಗಿರುವ ಕಾರಣ ಬಡಾವಣೆಯ ನಿವಾಸಿಗಳು ನಿತ್ಯ ಬವಣೆ ಅನುಭವಿಸುವಂತಾಗಿದೆ. ಇಲ್ಲಿನ ರಾಜರಾಜೇಶ್ವರಿ ನಗರದ ಆರ್ಚ್ ಮಧ್ಯೆ 4 ವರ್ಷಗಳಿಂದ ನಿಂತಿರುವ ಈ ಪಿಲ್ಲರ್ಗಳೇ ಜನರ ಬವಣೆಯನ್ನು ಸಾರಿ ಹೇಳುತ್ತಿವೆ. 2022ರಲ್ಲಿ ಕೆಂಚನಹಳ್ಳಿಯಿಂದ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸಲು ಮೇಲ್ಸೇತುವೆ ಯೋಜನೆಗೆ ಚಾಲನೆ ನೀಡಿದರೂ ಈವರೆಗೆ ಬರೀ 4 ಪಿಲ್ಲರ್ಗಳಷ್ಟೇ ಮಳೆ ಬಿಸಿಲಿಗೆ ಮೈಯೊಡ್ಡಿ ನಿಂತಿವೆ. ವಾಹನ ದಟ್ಟಣೆಗೆ ಪರಿಹಾರವಾಗಬೇಕಿದ್ದ ಈ ಯೋಜನೆ ಇದೀಗ ಹಳ್ಳ ಹಿಡಿದಿದೆ. ಸರ್ಕಾರದ ವೈಫಲ್ಯ, ಶಾಸಕರ ನಿರ್ಲಕ್ಷ್ಯದಿಂದ ಈ ಯೋಜನೆಯು ವಾಹನ ಸವಾರರಿಗೆ ನಿತ್ಯ ಧೂಳಿನ ಮಜ್ಜನ ಮಾಡಿಸುತ್ತಿದೆ. ರಾಜರಾಜೇಶ್ವರಿ ನಗರದ ಮೇಲೆ ಹಿಡಿತ ಸಾಧಿಸುವ ಅಪಾಹಪಿಯಲ್ಲಿ ರಾಜಕಾರಣಿಗಳು ಕ್ಷೇತ್ರದ ಅಭಿವೃದ್ಧಿಯನ್ನೇ ಮರೆತಿದ್ದಾರೆ. ಶಾಸಕ ಮುನಿರತ್ನ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ನಡುವಿನ ರಾಜಕೀಯ ಜಿದ್ದಾಜಿದ್ದಿನಿಂದ ಜನರ ತೆರಿಗೆ ಹಣವು ಪಿಲ್ಲರ್ ರೂಪದಲ್ಲಿ ಪೋಲಾಗಿದೆ ಎಂಬುದು ಸಾರ್ವಜನಿಕರ ಆರೋಪ. ಶಾಸಕರು ಹೇಳೋ ಪ್ರಕಾರ ಅನುದಾನವನ್ನು ಸರಿಯಾದ ಸಮಯಕ್ಕೆ ಸರ್ಕಾರ ಕೊಡ್ತಾ ಇಲ್ಲ ಅನ್ನೋದೇ ಕಾರಣ ಶಾಸಕರು ಹೇಳ್ತಾ ಇದ್ದಾರೆ. ಆದರೆ ನಾವು ಕೊಡ್ತಾ ಇದ್ದೀವಿ, ಅವರೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಮ್ಮ ಒಂದು ಜನರ ಹಿತಕ್ಕಾಗಿ ಶ್ರಮಿಸಬೇಕಾದಂಥ ಸರ್ಕಾರ ಮತ್ತು ಶಾಸಕರು ಎಲ್ಲೋ ವಿಫಲರಾಗಿ ಜನರನ್ನು ಒಂದು ಹೈರಾಣ ಆಗುವಂತೆ ಮಾಡ್ತಾ ಇದೆ ಈ ಸರ್ಕಾರ. ರಾಜರಾಜೇಶ್ವರಿ ನಗರವು 1980ರ ದಶಕದಲ್ಲಿ ನಿರ್ಮಾಣಗೊಂಡ ಬಡಾವಣೆ. ಎಂ.ಎಸ್. ರಾಮಯ್ಯ ಅವರು ನಿರ್ಮಿಸಿರುವ ದೇವಸ್ಥಾನ ಹಾಗೂ ಮಹಾದ್ವಾರವೇ ರಾಜರಾಜೇಶ್ವರಿ ನಗರದ ಹೆಗ್ಗುರುತಾಗಿದೆ. ಇಂತಹ ಸುಸಜ್ಜಿತ ಬಡಾವಣೆಯಲ್ಲಿ ದಿನ ಕಳೆದಂತೆ ಸಂಚಾರ ದಟ್ಟಣೆಯೂ ಹೆಚ್ಚಿದ್ದರಿಂದ ಮೇಲ್ಸೇತುವೆ ಯೋಜನೆಗೆ ಈ ಹಿಂದಿನ ಬಿಜೆಪಿ ಸರ್ಕಾರ ಮುಂದಾಗಿತ್ತು. 2022ರಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದರು. 2023ರಲ್ಲಿ ಸರ್ಕಾರ ಬದಲಾದ ಬಳಿಕ ಯೋಜನೆ ನೆನೆಗುದಿಗೆ ಬಿದ್ದಿತು. ಇದರಿಂದ ಬಡಾವಣೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಯಿತು. ಆಗ ಜಿಬಿಎ ಆಯುಕ್ತರಿಗೆ ಮನವಿ ಮಾಡಿಕೊಂಡ ಹಿನ್ನೆಲೆ ಮೇಲ್ಸೇತುವೆ ಮಾರ್ಗದಲ್ಲಿ ಅಳವಡಿಸಿದ್ದ ಸಿಮೆಂಟ್ ತಡೆಗೋಡೆ ತೆರವು ಮಾಡಲಾಯಿತು. ಈಗ ಸಂಚಾರ ಸುಗಮವಾದರೂ 25% ದಟ್ಟಣೆ ಇದೆ ಎನ್ನುತ್ತಾರೆ ಆರ್ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಡಾಕ್ಟರ್ ಅರುಣಾಚಲಂ ಅವರು. ಕಾರಣ ಏನಂತಂದರೆ ಅವರು ಇಲ್ಲಿ ಎಲೆಕ್ಟೆಡ್ ಆಗಿರೋದು MLA ಒಂದು BJPಗೆ, ಗೌರ್ಮೆಂಟ್ ಬಂದು ಕಾಂಗ್ರೆಸ್ಸು. ಅಲ್ಟಿಮೇಟ್ ಅವರು ಒಬ್ರಿಗೊಬ್ಬರು ಆಗ್ತದೆ ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಒಟ್ಟಿನಲ್ಲಿ ಒಂಥರ ವಿರುದ್ಧವಾಗಿ ಇಲ್ಲಿ ಕೆಲಸ ನಡೀತದೆ ಹೊರತು ನಮಗೆ ಬಡಾವಣೆಗೆ ಎಲ್ಲ ವರ್ಕು ಏನೂ ಆಗ್ತಾಯಿಲ್ಲ, ಸ್ಥಗಿತ ಆಗಿದೆ. ಇದು ರಾಜಕೀಯ ಅಂತ ಹೇಳ್ತಾ ಇಲ್ಲ ನಾನು, ಅವರು ಇಂಡಿವಿಜುವಲ್ ಅಷ್ಟೇ. ಏನೋ ಇಂಡಿವಿಜುವಲ್ ಆಗಿರತಕ್ಕಂಥ ಒಂದು ವೈರತ್ವನೋ ಏನೋ ಗೊತ್ತಿಲ್ಲ, ನಮ್ಮ ಮೇಲೆ ಈ ಪ್ರಭಾವ ಬೀರ್ತಾ ಇದೆ. ನೋಡಬೇಕಾಗಿರೋದು ಸ್ವಲ್ಪ ಟ್ರಾಫಿಕ್ಕು ಓಕೆ, ಇನ್ನೂ ನಮಗೆ ಒಂದು 25% ಟ್ರಾಫಿಕ್ಕು ಸೆಂಟ್ರಲ್ ಲೈನಲ್ಲಿ ಪಿಲ್ಲರ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ.
ಆ ಪಿಲ್ಲರ್ಗಳು 4-5 ವರ್ಷ ಆದಮೇಲೆ ಅದು ಲೈಫ್ ಹೋಗ್ಬಿಡ್ತದೆ. ಓಪನ್ ನೇಚರಲ್ಲಿ ಬಿಟ್ಟಾಗ ಅದು ಲೈಫು ಇರೋಕ್ಕಾಗಲ್ಲ. ಅದಕ್ಕೂ ರಿಕ್ವೆಸ್ಟ್ ಮಾಡಿದ್ದೀವಿ, ನೀವೇನಾದರೂ ಮಾಡೋಂಗಿರೋ ಫ್ರೆಶ್ ಆಗೇ ಮಾಡಬೇಕು, ಲೈಫ್ ಆಗೋಗಿದೆ ಇದು, ಈ ಪಿಲ್ಲರ್ನ ಹೊಡೆದಾಕಿ ಫರ್ದರು ನಿಮಗೇನಾದರೂ ಅವಶ್ಯಕತೆ ಇತ್ತು ಮಾಡಬೇಕು ಅಂದರೆ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಈ ಪಿಲ್ಲರ್ನ ನೀವು ಟೆಸ್ಟ್ ಮಾಡಿದ್ರೆ ಇದು ಫಿಟ್ ಆಗೋಲ್ಲ, ಅದರಿಂದ ಇದನ್ನು ದಯವಿಟ್ಟು ಹೊಡೆದಾಕ್ಬಿಡಿ ಅಂತ ಅಂದ್ಬಿಟ್ಟು ಮನವಿ ಕೊಟ್ಟಿದ್ದೀವಿ. ಅದು ಸಾಧ್ಯ ಆದರೆ ಸೆಂಟ್ರಲ್ಲಿ ಇವಾಗ ಸ್ವಲ್ಪ ಇನ್ನೊಂದು ಸಾರಿಗೆ ನಾವು ಪ್ರಯತ್ನ ಮಾಡಿ, ನಾವು ಕಮಿಷನ್ನ ಇನ್ನೊಂದು ಸಾರಿ ವಿಸಿಟ್ ಮಾಡಿ ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡಿ ಆ ಪಿಲ್ಲರ್ನ ಹೊಡೆದಾಕ್ಬಿಟ್ರೆ ನಮಗೊಂಚೂರು ನೆಮ್ಮದಿಯಾಗಿ ಟ್ರಾಫಿಕ್ ಆಗುತ್ತೆ. ಅದೊಂದು ಆದಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಉಸಿರಾಡ್ಬೋದು. ಆರ್ಆರ್ ನಗರದಲ್ಲಿ ರಾಜಕೀಯ ನಾಯಕರ ಕ್ರೆಡಿಟ್ ವಾರ್ನಿಂದಾಗಿ ಮೇಲ್ಸೇತುವೆ ಯೋಜನೆ ಹಳ್ಳ ಹಿಡಿದಿದೆ. 71 ಕೋಟಿ ರು ವೆಚ್ಚದಲ್ಲಿ ಕೈಗೆತ್ತಿಕೊಂಡ ಯೋಜನೆ 4 ವರ್ಷಗಳಿಂದ ಮುಂದಕ್ಕೆ ಸಾಗಿಲ್ಲ. ರಸ್ತೆ ಮಧ್ಯೆ ಪಿಲ್ಲರ್ಗಳು ಇರುವುದರಿಂದ ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಆರ್ಚ್ ದಾಟಲು ಕನಿಷ್ಠ 20 ನಿಮಿಷ ಹಿಡಿಯಲಿದೆ. ಸೆಲೆಬ್ರಿಟಿಗಳ ಏರಿಯಾ ಅಂತಾರೆ, ನಮಗಂತೂ ಇಲ್ಲಿ ಸೌಲಭ್ಯಗಳೇ ಇಲ್ಲ. ವೋಟ್ ಹಾಕಲಷ್ಟೇ ಜನ ಬೇಕು, ವೋಟ್ ಹಾಕಿಸಿಕೊಂಡವರಿಗೆ ಅಭಿವೃದ್ಧಿ ಬೇಡವಾಗಿದೆ ಎಂದು ಸ್ಥಳೀಯರು ದೂರುತ್ತಾರೆ. ಕುಂಟು ಇದರಲ್ಲಿ ನಡೀತಾ ಇದೆ ಸರ್, ಸುಮಾರು 4 ವರ್ಷದಿಂದ ಆಗಿದೆ ಅಂತ. ಆಗಿದೆ, ತುಂಬ ಡಿಲೇ ಆಗಿದೆ. ಯಾವ ಕೆಲಸನೂ ಬೇಗ ಆಗ್ತಾ ಇಲ್ಲ, ಗೌರ್ಮೆಂಟ್ ಕೆಲಸಗಳು ಯಾವುದು ಇದರ ಮೇಲೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆಯಾ? ಆಗ್ತಾ ಇದೆ. ಸಾಕಷ್ಟು ಜನಗಳಿಗೆ ತೊಂದರೆ ಆಗ್ತದೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಸಾಕಷ್ಟು ಇದಾಗ್ತದೆ, ತೊಂದರೆ ಆಗ್ತದೆ. ತುಂಬ ಇನ್ಕನ್ವೀನಿಯನ್ಸ್ ಆಗ್ತಿದೆ ಎಲ್ಲರೂ ಓಡಾಡೋರಿಗೆ, ಅದೇ ಪ್ರಾಬ್ಲಮ್, ಬೇರೆ ಏನಿಲ್ಲ. ಇನ್ನು ಟ್ರಾಫಿಕ್ ಜಾಮ್ ಇನ್ನೂ ಜಾಸ್ತಿ ಆಗ್ತಿರ್ತಾನೆ ಇದೆ. ಲೈಕ್ ನಾವು ಇಲ್ಲೇ ಕಾಲೇಜಲ್ಲಿ ಓದ್ತಿರೋದು RNS IT, ತುಂಬ ವರ್ಷಗಳಿಂದ ಈ ಕಡೆಯಿಂದ ಹೋಗ್ತಿದ್ವಿ. ಬಟ್ ಟ್ರಾಫಿಕ್ ಜಾಸ್ತಿನೇ. ನಾನು 4 ವರ್ಷ ಮುಂಚೆ ಎಷ್ಟು ಟ್ರಾಫಿಕ್ ಇತ್ತು ಅದಕ್ಕಿಂತ ತುಂಬ ಜಾಸ್ತಿ ಇದೆ ಇವಾಗ ಸದ್ಯಕ್ಕೆ. ಬೇಗ ಆದಮೇಲೆ ಇನ್ನೂ ಸವಲತ್ತು ಆಗುತ್ತೆ. ನೀವು ಸರ್ಕಾರಕ್ಕೆ ಹೇಳಿ ಒಂದು ಸ್ವಲ್ಪ ಬೇಗ ಮಾಡಿ ಅಂತ. ಎಷ್ಟು ವರ್ಷದಿಂದ ಇದ್ದಾರೆ ಇದು? ನಾವು ಇರೋದು ಮೈಸೂರು ರೋಡ್ಗೆ 15 ವರ್ಷ ಆಗಿಂದ. ಇಲ್ಲಿ ಬಂದ ಮೇಲೆ ಬೇಗ ಕಷ್ಟ ಇದೆನಾ ಬರೋದಕ್ಕೆ, ಟ್ರಾಫಿಕ್ ಇರೋದೆ. ಫ್ಲೈಓವರ್ ಆದಮೇಲೆ ಸವಲತ್ತು ಆಗುತ್ತೆ ಎಲ್ಲಕ್ಕೆ. ನಾವು ಸರ್ಕಾರ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಸ್ವಲ್ಪ ಬೇಗ ಮಾಡಿ ಕೆಲಸ. ಒಟ್ಟಿನಲ್ಲಿ ಯಾವುದೋ ಒಂದು ಮಾಡಿದ್ರೆ ಅದೆಲ್ಲ ನಿಂತಿದೆ. ಓಡಾಡೋದು ತುಂಬಾ ತೊಂದರೆ ಆಗ್ತದೆ. ಈಗ ತುಂಬಾ ಪ್ರಾಬ್ಲಮ್ ಆಗ್ತದೆ. ನೋಡಿ ರೋಡ್ಗಳು ನೋಡಿ, ಹಿಂಗೊಂದು ಬಿಟ್ರೆ ಹಿಂಗೊಂದು ಹೋಗುತ್ತೆ, ಹಂಗೊಂದು ಬಿಟ್ರೆ ಹಿಂಗೊಂದು ಹೋಗುತ್ತೆ. ಅಲ್ಲ, ನಿಲ್ಸೇ ಬಿಟ್ಟಿದ್ದಾರೆ ಅದನ್ನ. ಹೇಳೋರಿಲ್ಲ, ಕೇಳೋರಿಲ್ಲ. ಸರ್ಕಾರಕ್ಕಂತೂ ಚೂರು ಜವಾಬ್ದಾರಿನೂ ಇಲ್ಲ. ಈ MLAನೂ ಏನೂ ಉಪಯೋಗ ಇಲ್ಲ. ಏನು ಅದನ್ನು ಮುಂದುವರಿಸಬೇಕು, ಏನು ಅರ್ಧಂಬರ್ಧ ಏನಕ್ಕೆ ಮಾಡಿಬಿಡ್ಬೇಕಾಯ್ತು? ಯಾರು ದುಡ್ಡು, ಯಾರಪ್ಪನ ಮನೆ ದುಡ್ಡು, ಪಬ್ಲಿಕ್ ದುಡ್ಡು ಎಲ್ಲ ವೇಸ್ಟ್ ಮಾಡಿ ಬಿಸಾಕ್ತಾ ಇದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಟ್ರಾಫಿಕ್ಕು ಜಾಸ್ತಿನೇ ಆಗ್ತಾ ಇದೆ. ಏನಾದರೂ ವ್ಯತ್ಯಾಸ ಆಗಿದೆಯಾ ನೋಡಿ? ಆ ಕಡೆ ಎಲ್ಲ 2 ಕಡೆ ಮಾಡಿಬಿಟ್ರು ಮಾಡೋದಕ್ಕೆ, ಈ ಕಡೆ ಇದಕ್ಕೇನೋ ಕೆಲಸ ಮಾಡೋದಕ್ಕೆ ಅಲ್ಲೇ ಹೋಗೋದು ಅಲ್ಲೇ ಬರೋದು. ಈಗ ಮತ್ತೆ ತೆಗೆದಿದ್ದಾರೆ ಅದನ್ನು, ಎಲ್ಲರೂ ಇರೋ ಬರೋ ರೋಡ್ನ ಕಿತ್ತಾಕಿ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಮುನಿರತ್ನ ಶಾಸಕರಾಗಿರುವುದರಿಂದ ಸರ್ಕಾರ ಅನುದಾನ ನೀಡದೆ ಸತಾಯಿಸುತ್ತಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ಸಿಗರು ತಿರುಗೇಟು ನೀಡುತ್ತಾರೆ. ಸರ್ಕಾರವು ಸಾಕಷ್ಟು ಅನುದಾನ ನೀಡುತ್ತಿದೆ, ಆದರೆ ಮುನಿರತ್ನ ಅವರೇ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಅನುದಾನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಯೋಜನೆ ಸ್ಥಗಿತವಾಗಲು ಶಾಸಕ ಮುನಿರತ್ನ ಅವರೇ ಕಾರಣ ಎಂದು ಆರೋಪಿಸುತ್ತಾರೆ. ಇಡೀ ಕ್ಷೇತ್ರದಲ್ಲಿ ನಮ್ಮ ರಾಜಚನಗರ ವಾರ್ಡು ಸೇರಿ ಎಲ್ಲ ಕಡೆ ನೋಡ್ಕೊ ಬನ್ನಿ, ಎಲ್ಲ ಕಡೆ ಕೂಡ ಇದೆ. ಏಕೆಂದರೆ ಈ ಅಪ್ಪನೇ ಕಾಂಟ್ರಾಕ್ಟ್ರು ಆಗಿರೋದ್ರಿಂದ ಇವ್ರಿಗೆ ಬಿಲ್ ಕೆಲಸ ಮಾಡ್ದೇ ಬಿಲ್ ಮಾಡ್ಕೋಬೇಕು. ಅದು DK ಶಿವಕುಮಾರ್ ಕೆಲಸ ಮಾಡಿಬಿಟ್ಟು ಅದಕ್ಕೊಂದು ಪ್ರತಿಫಲ ತೊಗೊತವ್ರೆ. ಇವ್ರು ಕೆಲಸ ಮಾಡ್ದೇ ನನಗೆ ಕೆಲಸ ಕೊಟ್ಟಿಲ್ಲ ಅನ್ನೋದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ. ಪ್ಲಸ್ಸು ಎಲ್ಲರಿಗೂ ಸಾರ್ವಜನಿಕರದ್ದು ಅದೇ ಅಭಿಪ್ರಾಯ. ಕೆಲಸ ಮಾಡಿ, ಯಾಕೆ ಹಣ ಸರ್ಕಾರದಿಂದ ಹಣ ಬಿಡುಗಡೆ ಆಗಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಕ್ಷೀಣಿಸಲು ಪ್ರಮುಖ ಕಾರಣವೇ ರಾಜಕೀಯ ಹಗೆತನ. ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಅವರು ಕಡಿಮೆ ಮತಗಳ ಅಂತರದಿಂದ ಸೋತಿದ್ದರು. ಇದರಿಂದ DK ಸಹೋದರರಿಗೆ ಹಿನ್ನಡೆಯಾಗಿತ್ತು. ಶಾಸಕ ಮುನಿರತ್ನ ಹಾಗೂ DK ಶಿವಕುಮಾರ್ ನಡುವಿನ ಕಚ್ಚಾಟವು ಕ್ಷೇತ್ರದ ಕಡೆಗಣನೆಗೆ ಕಾರಣವಾಗಿದೆ ಎನ್ನಲಾಗುತ್ತಿದೆ. ರಾಜರಾಜೇಶ್ವರಿ ನಗರದಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆಹ್ವಾನ ನೀಡದ ವಿಚಾರಕ್ಕೆ ಶಾಸಕ ಮುನಿರತ್ನ ಅವರು ಬಹಿರಂಗವಾಗಿಯೇ DKಶಿ ವಿರುದ್ಧ ಹರಿಹಾಯ್ದಿದ್ದರು. ಇದಾದ ಬಳಿಕ ವಿಧಾನಸಭೆ ಅಧಿವೇಶನದಲ್ಲಿ DK ಶಿವಕುಮಾರ್ ಹಾಗೂ ಮುನಿರತ್ನ ಅವರು ತೀರಾ ವೈಯಕ್ತಿಕ ನಿಂದನೆಗಳಲ್ಲಿ ತೊಡಗಿದ್ದರು. ಈ ಎಲ್ಲಾ ಕಾರಣಗಳಿಂದ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸುವ ಈ ನಾಯಕರ ಜಿದ್ದಾಜಿದ್ದು ಬಡಾವಣೆ ನಿವಾಸಿಗಳನ್ನು ಹೈರಾಣಾಗಿಸಿದೆ. ಅದು ಶುರು ಮಾಡಿದ್ದು ಕಂಪ್ಲೀಟ್ ಆಗಿಲ್ಲ. ಒಂದು ಟೈಮ್ ಇನ್ವೆಸ್ಟ್ ಮಾಡಿರ್ತಾರೆ, ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ, ಅದು ಎಲ್ಲ ಹಂಗೇ ಅಂದರೆ ಯಾವುದು ಮೂವ್ ಆಗದೆ ಹೋದರೆ ಅದೆಲ್ಲ ವೇಸ್ಟ್ ಆದಂಗೆ ಲೆಕ್ಕ ಅಲ್ಟಿಮೇಟ್ಲಿ. ಅದೊಂದು. ಆಮೇಲೆ ಕಮ್ಯೂಟ್ ಮಾಡೋದಕ್ಕೆ ನಾವು ಅಲ್ಲಿ ಸಿಗ್ನಲ್ ಹತ್ತಿರ ಒಂದು ಆಲ್ಮೋಸ್ಟ್ 100 ಮೀಟರ್ಸು ರೋಡೆಲ್ಲ ಫುಲ್ ಹಳ್ಳಕೊಳ್ಳ. ನಾವು ಅಲ್ಲಿಗೆ ಹೋಗಬೇಕು ಅಂದರೆ 5-10 ನಿಮಿಷ ಬೇಕು ಬರೀ ಸಿಗ್ನಲ್ಗೆ ಹೋಗೋದಕ್ಕೆ. ತುಂಬ ಪ್ರಾಬ್ಲಮ್ ಆಗುತ್ತೆ. ಕಬ್ಬಣ ಎಲ್ಲ ಹಂಗೆ ಬೀಳಿಸಿದಾರಲ್ಲಿ, ಆ ಸಿಮೆಂಟ್ ಮಾಡಿರೋ ಬ್ರಿಕ್ಗಳೆಲ್ಲ ಹಾಗೆ ಬಿದ್ದಿದೆ.
ರೋಡ್ ಬ್ಲಾಕ್ ಆಗುತ್ತೆ. ಈಗೊಂದು 6 months ಒಳಗಡೆ ಈ ಕಡೆ ರೋಡ್ ಎರಡನ್ನೂ ಬಿಟ್ಟಿದ್ದು. ಮೊದಲು ಬರೀ ಒಂದೇ ವೇನಲ್ಲಿ ಹೋಗೋದು ಬರೋದು ಎರಡೂ ಇತ್ತು ಅಲ್ಲಿ. ಸೊ ಈ ಥರ ಟೈಮು ದುಡ್ಡು ಎಲ್ಲ ವೇಸ್ಟ್ ಆಗ್ತಿದೆ. ಅದನ್ನೇನಾರ ಒಂದು ಆದಷ್ಟು ಬೇಗ ಮುಗಿಸಿದ್ರೆ ಅಥವಾ ಅಟ್ಲೀಸ್ಟ್ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರೆ ಸ್ವಲ್ಪನಾದ್ರೂ ಉಳಿಸ್ಬೋದು ಅಂತ ಅನಿಸುತ್ತೆ. ಇನ್ನಾದರೂ ರಾಜಕಾರಣಿಗಳು ವೈಯಕ್ತಿಕ ಭಿನ್ನಾಭಿಪ್ರಾಯ ಬದಿಗಿಟ್ಟು ಜನರ ಹಿತದೃಷ್ಟಿಯಿಂದ ಯೋಜನೆ ಪೂರ್ಣಗೊಳಿಸಬೇಕು ಎಂಬುದು ದ ಫೆಡರಲ್ ಕರ್ನಾಟಕದ ಆಶಯ. ಮೈಸೂರು ರಸ್ತೆಯ ರಾಜರಾಜೇಶ್ವರಿ ನಗರದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಮೇಲ್ಸೇತುವೆ ಕಾಮಗಾರಿ ಕಳೆದ 4 ವರ್ಷಗಳಿಂದ ನನೆಗುದಿಗೆ ಬಿದ್ದಿದೆ. ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಕೂಡ ಪ್ರಮುಖ ಕಾರಣ. ಇಲ್ಲಿ ರಾಜಕೀಯ ಜಿದ್ದಾಜಿದ್ದಿಗಾಗಿ ಯೋಜನೆ ವಿಳಂಬ ಆಗ್ತಾ ಇದ್ದು, ಇದರಿಂದ ಸಾಕಷ್ಟು ವಾಹನ ಸವಾರರಿಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ಸ್ಥಳೀಯ ಶಾಸಕರು ಹಾಗೂ ಸರ್ಕಾರ ಇನ್ನಾದರೂ ಸಾರ್ವಜನಿಕರ ಸಮಸ್ಯೆಗೆ ತುರ್ತಾಗಿ ಸ್ಪಂದಿಸಬೇಕು ಎನ್ನುವುದು ಇಲ್ಲಿನ ಸ್ಥಳೀಯರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಆಡಿ ಜೊತೆ ಚಂದ್ರಪ್ಪ, ದ ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.